ಮಣಿಯಂತಂದು ಹುಟ್ಟಿದ್ದರಲ್ಲಿ ಶ್ರೇಷ್ಠವಾದದ್ದಕ್ಕೆ ರಕ್ತ ಆಸೋಷ. ನೀನು ನಮ್ಮ ಮನೆಯಲ್ಲಿ ಹುಟ್ಟಿದ್ದರಲ್ಲಿ ಶ್ರೇಷ್ಠ ಆದರೆ ಸಾಲು, ಈ ಭಂಗಪುರದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಶ್ರೇಷ್ಠ ಆದರೆ ಸಾಲು, ಪಂಜಾಬ್ ರಾಜ್ಯದಲ್ಲಿ ಹುಟ್ಟಿದ ಮಕ್ಕಳಲ್ಲೂ ಶ್ರೇಷ್ಠ ಆದರೆ ಸಾಲದು. ಈ ಛಲ ನಿನ್ನೊಳಗುಂಟು ಅಂತ ಆದರೆ ಭರತ ವರ್ಷದಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಶ್ರೇಷ್ಠರಾಗುತ್ತೀನಿ. देश सेवेय गैवा तनुभव देश सेवेय गैव तनुभव तोषगली निज तोषगली निज इದುವೆ देश सेवेय
ಇಂಥದ್ದು. ಹೌದು, ಹೆಣ್ಣುಗಳಿಗೆ ಯಾವಾಗಲೂ ಕೆಟ್ಟದ್ದು ಹೇಳಿದ್ರು ಬೇಗ ಸಾಗುತ್ತೆ. ನೀನು ಯೋಚನೆ ಮಾಡು, ಸಣ್ಣ ಮಗುವಿಗೆ ತಂದೆ ತಾಯಂದಿರು ಅಕಾಲಿಕವಾಗಿ ಅಗಲಿದ್ರು ಉಂಟು, ಆ ಮಕ್ಕಳಿಗೆ ಪ್ರೌಢತೆ ಉಳಿದವರಿಗಿಂತ ವೇಗವಾಗಿ ಬರ್ತದೆ. ಯಾಕೆ ಬರ್ತದೆ? ಅಲ್ವೋ? ಮಾತ್ರ ಅಲ್ಲ, ಪರಿಸ್ಥಿತಿ ಸನ್ನಿವೇಶ ಪ್ರಚೋದಿಸ್ತದೆ. ನೀ ದೊಡ್ಡವನಾಗಿದೆ, ನೀನು ಬಾಲಲೀಲೆಯಲ್ಲಿ ಕಳೆದು ಹೋಗக்கூಡ, ನೀ ಪ್ರಬುದ್ಧನಾಗಿ ವರ್ತಿಸಬೇಕು ಅಂತ ಸುತ್ತಮುತ್ತಲಿನವರು ಹೇಳ್ತಾ ಇರ್ತಾರೆ. ಅಂತರನ್ನು ಸಾಧ್ಯ. ಅದೇ ಅವರ ಪಕ್ವತೆ, ಅವಸರದ ಪಕ್ವತೆಗೆ ಕಾರಣವಾಗ್ತದೆ. ನಮ್ಮ ಹುಡುಗರು ಹಾಗೆ. ಇದು ವಿಳಂಬದ ಕಾಲವಲ್ಲ. ದೇಶವೇ ಕ್ಷೋಭೆ ಅನುಭವಿಸ್ತಾ ಇರುವಾಗ ಆಟ ಪಾಠಗಳಲ್ಲಿ ಕಲಿಯಕೂಡದು. ಅವರನ್ನು ಹಿಂದೆಸಲಿರಬೇಕು. ಹಾಗಲ್ವೇ? ಮತ್ತೆ ನಾನು ಆಡುತ್ತಾ ಇರೋದು ಯಾವ ವಯಸ್ಸಿಗೆ ಯಾವುದು ಎನ್ನುವಂಥದ್ದು ಅಂತ ಇಲ್ಲ ಹೇಳಿ. ಅಂದರೆ ಈಗ ಸಣ್ಣ ಬಾಲಕನಾದಂತ ಇವನು ಮಕ್ಕಳಾಟಿಕೆಯಲ್ಲಿ ಕಾಲ ಕಳೆಯಬೇಕೆನ್ನುವಂಥದ್ದು, ಆ ಬಾಲ್ಯತನವನ್ನು ನಾವು ಕಳೆದುಕೊಳ್ಳಬಹುದು ಎನ್ನುವಂಥ ಒಂದೇ ಉದ್ದೇಶ ನನ್ನಲ್ಲಿ. ಒಂದು ರಾಜ್ಯದ ಮಾಧ್ಯಮದ ತನಕ ಮಾತ್ರ. ಆ ಬಳಿಕ ಸ್ವಂತ ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ನಿಯತಿಗೆ ಅವರ ಅಂತಹ ಹೆಣ್ಣು ಮಕ್ಕಳು ತಾಯಿಯಂದರಿಗೆ ಸರಿಯಾದಂತಹ ಒಂದು ಶಾಂತಿ ಸಿಗಬೇಕು ಅಂತಾದ್ರೆ ನನ್ನ ಮಗ ಮುಂದಾಗಿ ಹೋಗುತ್ತಾನೆ ಅಂತ ನಾನು ಸಂತೋಷ ಪಡುತ್ತೇನೆ. ಅದಕ್ಕಿಂತ ಮೊನ್ನೆ ನಾನು ಅಜ್ಜನಲ್ಲಿ ಒಂದು ಮಾತು ಕೇಳಿದ್ರೆ, ಹೊಲದ ಕಡೆಗಾಗಿ ಹೋಗಿ ಧಾನ್ಯದ ಕಾಳುಗಳ ಕೆನೆ ಬರ್ತದೆ ಮಗ ಅಂತ ಹೇಳಿದ್ರಂತೆ. ನೀನು ಮಾಡಿದ್ದಕ್ಕ ಮಾಡಿ ನೋಡಿ, ದಿನಾಲು ಹೇಳ್ತೇನೆ, ಸ್ವಾತಂತ್ರ್ಯ ಸಂಗ್ರಾಮ ಇದೆಲ್ಲ ವರ್ತಮಾನ ನಾವು ಕೇಳುದಿಲ್ಲ. ಕೇಳಿದ ಮರುದಿವಸ ಹೊಟ್ಟೆ ತುಂಬ ಉಣ್ಣುವುದಿಲ್ಲ. ಹೊಗಳಿಕೆ ಅವನು ಒಳಗೆ ಕಳಿಸಿ ಅವನು ಅಲ್ಲ, ನಿನ್ನಲ್ಲಿ ಮಗನೇ ಎದುರು ಹೊಗಳಬಾರದು, ನಿನ್ನಲ್ಲಿ ಹೊಗಳಿದ್ದೀರಿ. ಊಟ ಮಾಡಿ ಆ
Yeah.
ಎಕ್ಕಿದಂತೆ ಹೆಡೆ ಕುಳಿದ ಉರಗದಂತೆ ಮುಸುಗುಟ್ಟುತ್ತಾ ಹೆಡೆ ಬಿಚ್ಚುವುದಕ್ಕಾರಂಭ ಮಾಡಿದ್ದಾರೆ ಆಂಗ್ಲರು. ಪರಕೀಯರು ನಮ್ಮ ಮೇಲೆ ಕತ್ತಿಮ ಸಹಿತಾ ಇದ್ದಾರೆ. ಯಾವಾಗ ನಮ್ಮ ನಿರ್ನಾಮವನ್ನು ಮಾಡುವುದು ಎನ್ನುವ ಕಾವನ್ನು ಯಾರಿಸುತ್ತಿರುವ ಈ ಹೊತ್ತಿನಲ್ಲಿ ನಮ್ಮ ದೇಹದ ಬಿಸುಪಡಿಸಿಕೊಳ್ಳುವುದಕ್ಕೆ ಕಟ್ಟ ಸಾಧ್ಯವಾದ ಒಂದು ಸಂದರ್ಭ ಇದೆ. ಏನು ಮಾಡಲಿ ಅಂತ ಯೋಚನೆ ಆಗುವುದಿಲ್ಲ. ಹೆಡೆ ಎತ್ತಿದ್ದಾರೆ ಸ್ನೇಹಿತರೆ, ಈ ದಿನ ಮಂಗಳೂರಿನ ಪುರಭವನದಲ್ಲಿ
ವಿಶೇಷವಾಗಿ ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ಮೊದಲ ಪ್ರಯೋಗ ಎನ್ನುವ ಹಾಗೆ ಕ್ರಾಂತಿಕಾರಿ ಭಗತ ಸಿಂಹ ಎನ್ನುವಂಥ ಒಂದು ಯಕ್ಷಗಾನ ಪ್ರಸಂಗ ಭಾಳ ಯಶಸ್ವಿಯಾಗಿ ಮೂಡಿಬಂತು. ಪಟ್ಲ ಫೌಂಡೇಶನ್ ಜೊತೆಗಿದ್ದುಕೊಂಡು ಮಂಗಳೂರಿನ ಸಂಸ್ಕಾರ ಭಾರತೀಯ ರಾಜ್ಯಾಧ್ಯಕ್ಷರು ಇಲ್ಲಿಗೆ ಬಂದು ಆ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಸಭಾ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ಬಹುಸಂಖ್ಯೆಯ ಪ್ರೇಕ್ಷಕರ ಕಲಾವಿದರ ಜನಮನ್ನಣೆಗೆ ಪಾತ್ರವಾಗಿದೆ, ಬಹು ಬೇಡಿಕೆಯನ್ನು ಪಡೆದಿದೆ. ಹಾಗಿರುವಾಗ ಒಟ್ಟು ಈ ಪರಿಕಲ್ಪನೆಯ ಒಂದು ಮೂಲ ರೂಪ ಯಾರು, ಅದಕ್ಕೆ ಪ್ರೇರಣಾ ಶಕ್ತಿ ಯಾರು ಅಂತ ಕೇಳಿದರೆ ನಮಗೆಲ್ಲರಿಗೂ ಬಹಳ ಆತ್ಮೀಯರು ಮತ್ತು ಅಭಿಮಾನದ ಗುರುತು ಆಗಿರುವಂಥ ಪಟ್ಲ ಸತೀಶಣ್ಣ ಅವರು ಈ ದಿನದ ಭಗತ್ ಸಿಂಗ್ ಯಕ್ಷಗಾನದ ಪ್ರಯೋಗ, ಅದರ ಹಿನ್ನೆಲೆ, ಆ ಕಥಾರಚನೆ ಮತ್ತು ಹೊಸ ಸಾಧ್ಯತೆ ಒಂದು ಹೇಗೆ ಯಶಸ್ವಿ ಪಡೆಯಿತು ಮತ್ತು ಇನ್ನು ಮುಂದಕ್ಕೆ ಇದರ ದಿಕ್ಕು ಎತ್ತ ಎನ್ನುವುದರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಸತೀಶಣ್ಣ, ಬಹಳ ಪ್ರೀತಿಯ ನಮಸ್ಕಾರ. ಈ ದಿನ ಪುರಭವನದಲ್ಲಿ ನಡೆದಿರುವಂಥ ಕಾರ್ಯಕ್ರಮ, ಈಗ ತಾನೇ ನೀವು ಭಾಗವತಿಕೆಯಿಂದ ಎದ್ದು ಬಂದಿದ್ದೀರಿ, ಆ ಒಂದು ರೀತಿಯ ಉಲ್ಲಾಸ ಇನ್ನೂ ಹಾಗೆ ಹಸಿಯಾಗಿ ಇದೆ ಅಂತ ನಾನು ಅಂದುಕೊಳ್ತೇನೆ. ಒಟ್ಟು ಈ ದಿನದ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತೇಳಿದ್ರೆ ನಾವೆಲ್ಲರೂ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಮಗೆ ಯಾವತ್ತಿದ್ರೂ ದೇಶ ಮೊದಲು, ಆ ನಂತರ ಎಲ್ಲವೂ ನಮ್ಮ ಸಂಸಾರ ಆಗಲಿ, ಕುಟುಂಬ ಆಗಲಿ, ಯಾವುದೇ ಆಗಲಿ ಆ ನಂತರ. ಇದನ್ನು ಪ್ರತಿಯೊಂದು ಮನೆಗೆ ಈಗಿನ ಯುವ ಜನತೆಗೆ ಮುಟ್ಟಿಸುವಂತಹ ಒಂದು ಶ್ರದ್ಧೆ ಹಾಗೂ ಕರ್ತವ್ಯ ನಮ್ಮದು. ಅದನ್ನು ಶ್ರದ್ಧೆಯಿಂದ ನಾವು ಮಾಡ್ತಾ ಇದ್ದೇವೆ ಕೂಡ. ರಾಷ್ಟ್ರಕ್ಕಾಗಿ, ಆ ರಾಷ್ಟ್ರದ ಒಂದು ಸಂಕಲ್ಪಕ್ಕಾಗಿ ಪ್ರತಿಯೊಬ್ಬರು ಪಣ ತೊಡಬೇಕೆಂಬುದ ಒಂದು ಯುವಕರಿಗೆ ಕರೆ ಕೊಡುವಂಥ ಒಂದು ಸಂದೇಶ ಈ ಭಗತ್ ಸಿಂಗನ ಈ ಸೊಗಡಲ್ಲಿ ಇದೆ. ಅದನ್ನು ನಾವು ಪರಿಪೂರ್ಣವಾಗಿ ಮಾಡಿದ್ದೇವೆ ಅಂತ ನಮಗೆ ನೆಮ್ಮದಿ ಇದೆ. ಅದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಒಂದು ಬೇರೆ ರೀತಿಯ ಬಣ್ಣ ಹಚ್ಚುವ ಹಾಗೆ ನಾವು ಪ್ರಯತ್ನ ಪಡ್ತೇವೆ. ಇದೊಂದು ರಾಷ್ಟ್ರಭಕ್ತಿಯ ಕೆಲಸ, ರಾಷ್ಟ್ರ ಸೇವೆಯ ಕೆಲಸ ಎಂಬುದಾಗಿ ಮಾಡಿಕೊಂಡು ಇನ್ನಷ್ಟು ಇಂತಹ ಕಥಾನಕಗಳನ್ನು ಮಾಡಬೇಕೆಂಬುದು ನಮ್ಮ ಆಶಯ. ಸಂಸ್ಕಾರ ಭಾರತಿ, ಅದರಲ್ಲಿ ಇದೆ ಸಂಸ್ಕಾರ, ಭಾರತೀಯ ಸಂಸ್ಕಾರ ಅಂತ ಅದನ್ನು ರೂಢಿಸಿಕೊಳ್ಳುವುದು, ಇದುವೇ ನಮ್ಮ ಭಾರತೀಯ ಸಂಸ್ಕಾರ. ಯಾಕಂದರೆ ಪ್ರತಿ ಮನೆಯಲ್ಲಿ ಪ್ರತಿ ಮನೆಯ ಮಕ್ಕಳು ಕೂಡ ಮೊದಲು ಆ ಸಂಸ್ಕಾರವನ್ನು ಕಲಿಯಬೇಕು. ಭಾರತೀಯ ಸಂಸ್ಕಾರ, ಅದುವೇ ಸಂಸ್ಕಾರ ಭಾರತಿ. ಆ ಸಂಸ್ಕಾರವನ್ನು ಕಲಿತ ಕೂಡಲೇ ನಮ್ಮ ಭಾರತ ಏನೆಂಬುದು ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಇದು ನಮ್ಮ ಮೂಲ ರಾಷ್ಟ್ರ ಸೇವೆಯಾಗಿರಬೇಕು. ಪ್ರತಿಯೊಂದು ಮನೆಯಿಂದಲೂ ಪ್ರತಿಯೊಬ್ಬರೂ ರಾಷ್ಟ್ರ ಸೇವೆಗಾಗಿ ಏಳಬೇಕು. ಪ್ರತಿಯೊಂದು ಮನೆಯಲ್ಲೂ ಭಗತ್ ಸಿಂಗರು ಅಂಥ ಮಕ್ಕಳು ಹುಟ್ಟಬೇಕೆಂಬುದು ನಮ್ಮ ಉದ್ದೇಶ, ಅದುವೇ ನಮ್ಮ ಸಂಕಲ್ಪ ಕೂಡ. ಅದಕ್ಕೆ ಸತೀಶಣ್ಣ, ಇವತ್ತು ಯಕ್ಷಗಾನದಲ್ಲಿ ತಾವು ಜೋಡಿಸಿಕೊಂಡ ಕಲಾವಿದರು, ಪ್ರಸಂಗ ರಚನೆ, ಭಾಗವತಿಕೆ, ಇವುಗಳ ಬಗ್ಗೆ ಮಾಹಿತಿ? ಹೌದು, ಈ ಪ್ರಸಂಗವನ್ನು ರಚಿಸಿದವರು ಪ್ರಸಾದ್ ಮುಗಿಬಿಟ್ಟು ಅಂತೇಳಿ ಅವರು ಕೂಡ ಭಾಗವತರು, ಒಳ್ಳೆ ರೀತಿಯಲ್ಲಿ ರಚಿಸಿಕೊಟ್ಟಿದ್ದಾರೆ. ಅವರ ಪ್ರೇರಣೆಯಂತೆ ತೆಂಕುತಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಮಾಡ್ತೇನೆ ಅಂತ ಹೇಳುವಾಗ ಬಹಳ ಸಂತೋಷದಿಂದ, ಸತೀಶಣ್ಣ ನೀವು ಮಾಡ್ತೀರಾದರೆ ನಾನು ಖಂಡಿತವಾಗಿ ಆ ಪ್ರಸಂಗವನ್ನು ಕೊಡ್ತೇನೆ ಎಂಬುದಾಗಿ ಒಪ್ಪಿಕೊಂಡು ನಮಗೆ ಕೊಟ್ಟಿದ್ದಾರೆ. ಎಲ್ಲ ತೆಂಕುತಿಟ್ಟಿನ ಎಲ್ಲ ಕಲಾವಿದರಿಗೆ ಪ್ರಪ್ರಥಮ, ಇದು ಪ್ರಪ್ರಥಮ ಪ್ರಯೋಗ. ನಮಗೆ ಎಲ್ಲರೂ ವಾಸುದೇವ ರಂಗಭಟ್ರಿಂದ ಹಿಡಿದು ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ಮುಕ್ತ ಕಂಠದಿಂದ, ಮುಕ್ತ ಮನಸ್ಸಿನಿಂದ ಬಂದು ಪಾಲ್ಗೊಂಡಿದ್ದಾರೆ. ಅವರ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಆದರೆ ಎಲ್ಲದಕ್ಕಿಂತ ಮಿಕ್ಕಿಲಾಗಿ ಸಂಸ್ಕಾರ ಭಾರತೀಯ ಎಲ್ಲ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸತೀಶಣ್ಣ, ಕೊನೆಯ ಪ್ರಶ್ನೆ, ಬಹಳ ಕುತೂಹಲದ ಪ್ರಶ್ನೆ, ಇನ್ನು ಮುಂದಕ್ಕೆ ಈ ಭಗತ್ ಸಿಂಗ್ ಕಥೆ ಯಕ್ಷಗಾನ ಹೇಗೆ? ಇಲ್ಲ, ನಾವು ತುಂಬ ಕಡೆ ಇದನ್ನು ಮಾಡಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವ ರೀತಿ ವೇದಿಕೆ ಸಿಗ್ತದೆ, ಇಂತಹ ಸಂಸ್ಕಾರ ಭಾರತೀಯಂಥ ಎಷ್ಟು ಸಂಸ್ಥೆಗಳು ನಮಗೆ ವೇದಿಕೆ ಒದಗಿಸ್ತವೆ ಎಂಬುದನ್ನು ನೋಡಿಕೊಳ್ಬೇಕು. ಎಲ್ಲರ ಆಶಯ, ಆಶೀರ್ವಾದ ನಮಗೆ ಇರಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ಪ್ರಿಯ ವೀಕ್ಷಕ ಬಾಂಧವರೇ, ಈ ದಿನ ಮಂಗಳೂರಿನಲ್ಲಿ ಒಂದು ಹೊಸ ಯಕ್ಷಗಾನದ ಪ್ರಯೋಗದ ಸಾರ್ಥಕತೆ ಕಂಡಿದೆ. ಮಂಗಳೂರಿನ ಸಂಸ್ಕಾರ ಭಾರತಿ ಕ್ರಾಂತಿವೀರ ಭಗತ್ ಸಿಂಗನ ಕಥಾನಕವನ್ನು ಪ್ರಧಾನವಾಗಿಟ್ಟುಕೊಂಡು ಕ್ರಾಂತಿವೀರ ಭಗತ ಸಿಂಹ ಎನ್ನುವಂತಹ ಒಂದು ಯಕ್ಷಗಾನವನ್ನು ಮೊದಲಾಗಿ ಈ ಭಾಗದಲ್ಲಿ ಪರಿಚಯಿಸಿಕೊಟ್ಟಿದೆ. ಬಡಗುತಿಟ್ಟಿನಲ್ಲಿ ಈಗಾಗಲೇ ಯಶಸ್ವಿ ಕಂಡಂತಹ ಈ ಪ್ರಸಂಗ ಇದೀಗ ತೆಂಕುತಿಟ್ಟಿನಲ್ಲಿ ಪ್ರಯೋಗ ಪ್ರದರ್ಶನ ಕಂಡು ಅತ್ಯಂತ ಯಶಸ್ಪ್ರದವಾದದ್ದು ಮತ್ತು ಜನರ ಮೆಚ್ಚುಗೆಗೆ ಪಾತ್ರವಾದದ್ದು ಇದರ ಸಾರ್ಥಕ್ಯ. ಒಟ್ಟು ಈ ಪರಿಕಲ್ಪನೆಯಲ್ಲಿ ಸಾಕಾರಗೊಳಿಸುವಲ್ಲಿ ಪಟ್ಲ ಸತೀಶಣ್ಣನ ಇಡೀ ತಂಡವನ್ನು ನಿರ್ವಹಿಸುವಲ್ಲಿ ಅದಕ್ಕೆ ಬೇಕಿರುವ ಆಶ್ರಯ ಆಸರೆಯನ್ನು ಕೊಟ್ಟದ್ದು ಮಂಗಳೂರಿನ ಸಂಸ್ಕಾರ ಭಾರತಿ. ಈ ಭಾಗದಲ್ಲಿ ನಿತ್ಯ ನಿರಂತರವಾಗಿ ರಾಷ್ಟ್ರಪ್ರಜ್ಞೆಯ ನೆಲೆಯಲ್ಲಿ ಕಲೆ, ಸಂಸ್ಕೃತಿ, ಸಂಸ್ಕಾರಗಳ ಪ್ರಸರಣದಲ್ಲಿ ಅತ್ಯಂತ ನಿಸ್ಪೃಹವಾಗಿರುವಂತಹ ಸೇವೆಯನ್ನು ಮಾಡ್ತಾ ಬಂದಿರುವ ಸಂಸ್ಕಾರ ಭಾರತೀಯ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀ ಪುರುಷೋತ್ತಮ ಕೆ ಭಂಡಾರಿ ಅಡ್ಯಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಒಟ್ಟು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಪುರುಷೋತ್ತಮಣ್ಣ, ಬಹಳ ಪ್ರೀತಿಯ ನಮಸ್ಕಾರ. ಈ ದಿನ ಸಂಸ್ಕಾರ ಭಾರತೀಯ ವತಿಯಿಂದ ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ದೇಶ ಕಥಾನಕವೊಂದು ಮೂಡಿಬಂತು. ಇಡೀ ಸಂಸ್ಕಾರ ಭಾರತಿ ಮಾಡುವಂತಹ ಒಟ್ಟು ಚಟುವಟಿಕೆಯ ಬಗ್ಗೆ ತಾವು ಇಡೀ ವರ್ಷದಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡ್ತದೆ ಎಂಬುದರ ಬಗ್ಗೆ ತಾವು ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡಬೇಕು. ಅಬ್ಬಕ್ಕ ಟಿವಿಯ ಎಲ್ಲ
ವೀಕ್ಷಕ ಬಂಧುಗಳಿಗೆ ಪ್ರಪ್ರಥಮವಾಗಿ ಸಂಸ್ಕಾರ ಭಾರತಿಯ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಸಂಸ್ಕಾರ ಭಾರತಿ ಹಮ್ಮಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸಮಾಜ ವ್ಯಾಪಿ ಪ್ರಸರಿಸುವಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪ್ರಮುಖ ಪಾತ್ರವನ್ನು ನಮ್ಮ ಬಕೆಟ್ ಟಿವಿ ವಹಿಸಿಕೊಂಡಿದೆ. ಅದಕ್ಕಾಗಿ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದಂಥ ನನ್ನ ಆತ್ಮೀಯರಾದಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೂ ಕೂಡ ನಾನು ಸಂಸ್ಕಾರ ಭಾರತಿಯ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಲೆ ಮತ್ತು ಸಾಹಿತ್ಯದ ಸಂವರ್ಧನೆಗಾಗಿ ಸ್ಥಾಪಿಸಲ್ಪಟ್ಟ ಒಂದು ಸಂಘಟನೆ ಸಂಸ್ಕಾರ ಭಾರತಿ. ದೇಶವ್ಯಾಪಿ ಸಾವಿರಾರು ಶಾಖೆಗಳನ್ನು ಹೊಂದಿಕೊಂಡಂತಹ ಸಂಸ್ಕಾರ ಭಾರತಿ ಮಂಗಳೂರಿನಲ್ಲಿ ಕೂಡ ಸುಮಾರು ವರ್ಷಗಳಿಂದ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ವಿಶೇಷವಾಗಿ ನಮ್ಮ ಸಂಸ್ಕಾರ ಭಾರತಿಯಲ್ಲಿ ವಾರ್ಷಿಕವಾಗಿ ನಾವು 6 ಹಬ್ಬಗಳನ್ನು ಉತ್ಸವಗಳನ್ನು ಆಚರಿಸ್ತೇವೆ. ಅದರಲ್ಲಿ ಮೊದಲನೇದಾಗಿ ಯುಗಾದಿ ಹಬ್ಬ, ಆನಂತರ ಗುರುಪೂರ್ಣಿಮಾ, ತದನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿ ಸ್ನೇಹ ಮಿಲನ, ಭರತಮುನಿ ಜಯಂತಿ ಹಾಗೂ ಭಾರತ್ ಮಾತಾ ಪೂಜನ ಕಾರ್ಯಕ್ರಮ. ಈ 6 ಕಾರ್ಯಕ್ರಮಗಳನ್ನು ತಪ್ಪದೆ ಪ್ರತಿ ವರ್ಷ ಕೂಡ ನಾವು ಆಚರಿಸ್ತೇವೆ. ಇದರ ಜೊತೆಗೆ ನಮ್ಮ ಭಾರತದ ಭೂಮಿಯ ಈ ಪುಣ್ಯ ಭೂಮಿಯ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಉಳಿಸುವಂತಹ ಈ ನಾಡಿನ ಜಲ ನೆಲದ ರಕ್ಷಣೆಗಾಗಿ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಸಂಸ್ಕಾರ ಭಾರತಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ನಾವು ವಿಶೇಷವಾಗಿ ಗುರುಪೂರ್ಣಿಮದ ದಿನದಂದು ಗೌರವಾನ್ವಿತ ಡಾಕ್ಟರ್ ವಿನಯ್ ಹೆಗಡೆ ನಿಟ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಇವರ ಒಂದು ಪೂರ್ಣ ಸಹಕಾರದೊಂದಿಗೆ ಪ್ರತಿ ವರ್ಷ ಕೂಡ ನಮ್ಮ ಸಮಾಜಕ್ಕಾಗಿ ವಿವಿಧ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿದಂತಹ ಬೇರೆ ಬೇರೆ ಕ್ಷೇತ್ರಗಳ ಸಾಧಕರನ್ನು ಅವರ ಮನೆಗೆ ಹೋಗಿ ಗುರುತಿಸುವಂಥ ಒಂದು ಕಾರ್ಯಕ್ರಮ. 20 ವರ್ಷಕ್ಕಿಂತ ಪ್ರಾಯಕ್ಕೆ ಮಿಗಿಲಾದ ಹಿರಿಯರು, ಇದೊಂದು ನಾವು ನೀತಿಯನ್ನು ಇಟ್ಕೊಂಡಿದ್ದೇವೆ, ಮಾನದಂಡ ಇಟ್ಟುಕೊಂಡಿದ್ದೇವೆ. ಯಾಕೆಂತೇಳಿದರೆ ಅನೇಕ ಗಣ್ಯರು, ಅನೇಕ ಸಾಧಕರು ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಫಲದ ಆಕಾಂಕ್ಷೆ ಇಲ್ಲದೆ ಎಲೆಯ ಮರೆಯ ಕಾಯಿಯಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಥವರನ್ನು ಗುರುತಿಸಿ ಅವರ ಮನೆಗೆ ಹೋಗಿ ಸತ್ಕರಿಸುವುದು ನಮ್ಮ ಒಂದು ಮೂಲ ಉದ್ದೇಶ. ಅದು ಜಾನಪದ ಕ್ಷೇತ್ರವಾಗಲಿ, ಭಜನಾ ಕ್ಷೇತ್ರವಾಗಲಿ, ಅಥವಾ ಸಾಹಿತ್ಯ ಕ್ಷೇತ್ರವಾಗಲಿ, ಯಕ್ಷಗಾನ, ಬೇರೆ ಬೇರೆ ಅಂಥದ್ರಲ್ಲಿ ನಾವು ಪ್ರತಿ ವರ್ಷ ಕೂಡ 5 ಸಾಧಕರನ್ನು ಗುರುತಿಸಿ ಅವರ ಮನೆಗೆ ಹೋಗಿ ತಲಾ 10,000 ಗೌರವಧನದೊಂದಿಗೆ ಒಂದು ಮಾನಪತ್ರವನ್ನು ನೀಡಿ ಸತ್ಕರಿಸುವಂಥ ಕಾರ್ಯಕ್ರಮವನ್ನು ನಾವು ಗುರುಪೂರ್ಣಿಮದ ದಿನ ನಾವು ಆಚರಿಸ ಬರ್ತಾ ಇದ್ದೀವಿ. ಅನಂತರ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚಿತವಾಗಿ ಯೋಗಾಭ್ಯಾಸವನ್ನು ಮಾಡಿಕೊಂಡು, ಅದು ನಮ್ಮ ಸ್ವಾಮಿ ರಾಮದೇವ್ರವರ ಒಂದು ಯೋಗ ಸಂಸ್ಥೆಯ ಜೊತೆ ಸೇರಿ ನಾವು ಈ ಒಂದು ಉತ್ಸವವನ್ನು ಆಚರಿಸ್ತೇವೆ. ಅನಂತರ ಭರತಮುನಿ ಜಯಂತಿ, ಒಂದು ಭರತನಾಟ್ಯಕ್ಕೆ ಒಂದು ವಿಶೇಷವಾದ ಆಯಾಮವನ್ನು ಕೊಟ್ಟಂಥ ಭರತಮುನಿ ಜಯಂತಿಯನ್ನು ಕೂಡ ನಮ್ಮ ಸಂಸ್ಕಾರ ಭಾರತಿ ಆಚರಿಸ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾವು ಭಗಿನಿ ಸಮಾಜ, ಮಂಗಳದೇವಿ ಕ್ಷೇತ್ರದ ಬಳಿ ಇರುವ ಭಗಿನಿ ಸಮಾಜ, ಅಲ್ಲಿ ಎಷ್ಟೋ ಮಕ್ಕಳು ಹೆತ್ತವರಿಲ್ಲದೆ ಅದೊಂದು ಆ ಸಮಾಜದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅಂಥ ಮಕ್ಕಳಿಗೆ ತಮ್ಮ ಹೆತ್ತವರು ಇಲ್ಲ ಎಂಬ ಕೊರಗಿರಬಾರದೆಂಬ ಉದ್ದೇಶದಿಂದ ಆ ಮಕ್ಕಳ ಜೊತೆ ಸೇರಿ ನಾವು ಕೂಡ ಮಕ್ಕಳಂತೆ ಅವರೊಟ್ಟಿಗೆ ಸೇರಿ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತೇವೆ. ಅನಂತರ ಭಾರತ ಮಾತಾ ಪೂಜನಾ ದಿನದಂದು ನಮ್ಮ ತಾಯಿ ಭಾರತಿಗೆ ಒಂದು ವಿಶೇಷವಾದ ಸೇವೆಯನ್ನು ಎಲ್ಲ ನಮ್ಮ ರಾಷ್ಟ್ರಭಕ್ತರೊಡಗೂಡಿ ಆ ದೀಪವನ್ನು ಪ್ರಜ್ವಲಿಸುವ ಮುಖಾಂತರವಾಗಿ ಆ ಭಾರತ ಮಾತಾ ಪೂಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ದೀಪಾವಳಿ ಸ್ನೇಹ ಮಿಲನ ಕುಟುಂಬ, ಇದು ಎಲ್ಲ ನಮ್ಮ ಪರಿವಾರದ ಎಲ್ಲ ಸದಸ್ಯರನ್ನು ಅವರ ಕುಟುಂಬ ಸಮೇತವಾಗಿ ಸೇರಿಸಿಕೊಂಡು ಎಲ್ಲರನ್ನು ಜೊತೆ ಸೇರಿ ಒಂದು ಸ್ನೇಹ ಮಿಲನ ಕಾರ್ಯಕ್ರಮ. ಈ ವರ್ಷ ಒಂದು ಬಹಳ ಅದಕ್ಕೆ ವಿಶೇಷ ಮೆರುಗು ಬಂದಿದೆ. ನಮ್ಮ ಆತ್ಮೀಯರಾದಂಥ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮಾನನೀಯ ದಯಾನಂದಜಿ ಕತ್ತಲ್ ಸರ್ ಇವರ ಒಂದು ಆಶಯದಂತೆ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ 10 ದಿವಸ ಒಂದು ತುಳು ಭಜನಾ ಕಮ್ಮಟವನ್ನು ನಾವು ಏರ್ಪಡಿಸಿದ್ದೇವೆ. ಅದು ಕೂಡ ನಮ್ಮ ಡಾಕ್ಟರ್ ಅರುಣ್ ಉಳ್ಳಾಲ್ರವರು ಕೂಡ ನಮ್ಮೊಟ್ಟಿಗೆ ಸೇರಿ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದು ಬಹಳ ತುಂಬ ಸುಂದರವಾಗಿ ಮೂಡಿ ಬಂತು. ಮಾತ್ರವಲ್ಲ, ಬೇರೆಯವರು ಕೂಡ ಅದು ಪ್ರೇರಣೆಯಾಯಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. 10 ದಿವಸ ಒಂದು ತುಳು ಭಜನಾ ಒಂದು ಕಮ್ಮಟ ಅಂತೇಳಿ ಒಂದು 2 ಗಂಟೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಆ ಒಂದು ದೀಪಾವಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ತುಡರು ಪರ್ಬು ಭಜನೆ ದೈಸಿರ ಎಂಬ ಒಂದು ಹೆಸರನ್ನು ಕೊಟ್ಟು ಆ ಮುಖಾಂತರವಾಗಿ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದ್ದೇವೆ. ಈ ಮುಖೇನ ಭಾರತೀಯ ಸಂಘಟನೆಯಾದ ಸಂಸ್ಕಾರ ಭಾರತಿ ನಮ್ಮ ಕಲಾ ಸಾಹಿತ್ಯದ ಜೊತೆಗೆ ಜಲ ನೆಲ ಹಾಗೂ ನಮ್ಮ ಸಂಸ್ಕಾರವನ್ನು ಉಳಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಪುರುಷೋತ್ತಮಣ್ಣ, ಬಹಳ ಸಂತೋಷ. ಬಹಳ ವೈವಿಧ್ಯಪೂರ್ಣ ಮಾತ್ರ ಅಲ್ಲ, ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ವಾರ್ಷಿಕವಾಗಿ ನೀವು ಆಯೋಜಿಸಿಕೊಂಡು ಬಂದವರು. ಇವತ್ತು ಮಂಗಳೂರಿನಲ್ಲಿ ಏನೊಂದು ಹೊಸ ವಿದ್ಯಮಾನ, ಅದು ಸಹಜವಾಗಿ ಇತಿಹಾಸ ಪುಟಕ್ಕೆ ಸೀಮಿತವಾಗಿದ್ದಂತಹ ಒಂದು ಕಥೆಯನ್ನು ಆಯ್ದುಕೊಂಡು ಅದಕ್ಕೋಸ್ಕರ ಒಂದು ಪ್ರಸಂಗ ರಚಿಸಿ ಒಮ್ಮೆ ಬಡಗುತಿಟ್ಟಿನಲ್ಲಿ ಯಶಸ್ವಿ ಕಂಡಂತಹ ಪ್ರಸಂಗವನ್ನು ತೆಂಕುತಿಟ್ಟಿನಲ್ಲಿ ಒಮ್ಮೆ ಪ್ರಯೋಗ ಮಾಡಲಿಕ್ಕೆ ಅದರ ಬಹಳ ಒಂದು ಸವಾಲಿನ ಜವಾಬ್ದಾರಿಯನ್ನು ವಹಿಸಿಕೊಂಡದ್ದು ಮಂಗಳೂರಿನ ಸಂಸ್ಕಾರ ಭಾರತಿ. ಏನು ಈ ಇವತ್ತಿನ ಈ ಕ್ರಾಂತಿವೀರ ಭಗತ ಸಿಂಹ ಎನ್ನುವಂತಹ ಯಕ್ಷಗಾನದ ಆಯೋಜನೆಯ ಉದ್ದೇಶ ಏನು? ಹೇಗೆ ಕಾರ್ಯಕ್ರಮಗಳಾಯಿತು? ಇನ್ನು ಮುಂದಕ್ಕೆ ಏನು ನಡೆಯಲಿಕ್ಕಿದೆ? ತಾವು ಹೇಳಿದಂತೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ
1947 ಇಸವಿಯಲ್ಲಿ ಸಿಕ್ಕಿದ್ದರೂ ಕೂಡ ಅದು ಬಹಳ ಶಾಂತಿಯುತವಾಗಿ ಸಿಕ್ಕಿದೆ ಎಂಬ ಒಂದು ವಿಚಾರ ಎಲ್ಲರಿಗೂ ತಿಳಿದಿದೆ. ಆದರೆ ಈ ಶಾಂತಿಯುತವಾಗಿ ಸಿಕ್ಕಿದಂಥ ಸ್ವಾತಂತ್ರ್ಯ ಸಂಗ್ರಾಮದ ಹಿಂದೆ ಒಂದು ದೊಡ್ಡ ಕ್ರಾಂತಿಯೇ ನಡೆದಿದೆ. ಈ ಕ್ರಾಂತಿಯಲ್ಲಿ ಅನೇಕ ವೀರ ಯೋಧರು ತಮ್ಮ ಜೀವವನ್ನೇ ಬಲಿದಾನವನ್ನು ಕೊಟ್ಟು ಪ್ರಾಣಾರ್ಪಣೆಗೈದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಮುನ್ನುಡಿ ಬರೆದಿದ್ದಾರೆ. ಅಂಥದ್ರಲ್ಲಿ ಭಗತ್ ಸಿಂಹ ಎಂಬ ಅಪ್ರತಿಮ ವೀರ ಸಾಹಸಿಯ ಒಂದು ಯಶೋಗಾಥೆಯನ್ನು ಯಕ್ಷಗಾನದ ಮುಖಾಂತರವಾಗಿ ಮಾಡಿ ಮನೆ ಮುಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಆತ್ಮೀಯರಾದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ಗೌರವಾನ್ವಿತ ಸತೀಶ್ ಶೆಟ್ಟಿ ಪಟ್ಲದವರಿಗೆ ವಿನಂತಿಸಿಕೊಂಡಾಗ ಅವರು ಕೂಡ ಬಹಳ ಉತ್ಸವದಿಂದ ಮುಂದೆ ಬಂದು ಅವರದೇ ಒಂದು ತಂಡವನ್ನು ವಿವಿಧ ಮೇಳಗಳಲ್ಲಿ ವ್ಯವಸಾಯ ಮಾಡುತ್ತಿರುವಂಥ ಕಲಾವಿದರನ್ನು ಒಟ್ಟು ಸೇರಿಸಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ನಿರೀಕ್ಷೆಗಿಂತ ಕೂಡ ಮೀರಿ ಇದು ಯಶಸ್ವಿಯಾಗಿದೆ. ಯಾಕೆಂತೇಳಿದರೆ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿ ಬಂತು. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಅಬ್ಬಕ್ಕ ಟಿವಿ ಕೂಡ ಸಾಕ್ಷಿಯಾಗಿದೆ. ಅದೆಲ್ಲ ಚಿತ್ರೀಕರಣವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ಮುಟ್ಟಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಅಬ್ಬಕ್ಕ ಟಿವಿ ದೃಶ್ಯ ಮಾಧ್ಯಮದ ಕೂಡ ಮಾಡಲಿಕ್ಕಿದ್ದಾರೆ. ನಮ್ಮೊಂದು ಆಶಯ ಇತ್ತು. ಯಾಕೆಂತೇಳಿದರೆ ಭಗತ್ ಸಿಂಹ ಎಂಬ ಒಬ್ಬ ವೀರ ಯೋಧ 23ನೇ ವರ್ಷದ ವಯಸ್ಸಿನಲ್ಲಿ ನಗುನಗುತ್ತಾ ನೇಣುಗಂಬ ನೀರಿದ ಒಬ್ಬ ಅಪ್ರತಿಮ ಸಾಹಸಿ. ಅವರು ಒಂದು ಹೇಳಿದ ಮಾತು ಏನಂತೇಳಿದರೆ, ನಾನು ನನ್ನ ದೇವರ ಅನಂತ ಸ್ವರೂಪವನ್ನು ನೇಣುಗಂಬದ ಬಲಿಪೀಠದಲ್ಲಿ ನೋಡುತ್ತಿದ್ದೇನೆ, ತಾಯಿ ಭಾರತಿಗಾಗಿ ನಾನು ಜೀವವನ್ನು ತೆತ್ತುತ್ತಿದ್ದೇನೆ ಎಂಬ ಒಂದು ಸಂದೇಶವನ್ನು ಕೊಟ್ಟು ಅನೇಕ ಯುವಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಈ ಸ್ವಾತಂತ್ರ್ಯ ದೊರಕುವಲ್ಲಿ ಆ ಕ್ರಾಂತಿಯ ಮೂಲಕ ಅವರು ದೊಡ್ಡ ಒಂದು ಇತಿಹಾಸದಲ್ಲಿ ಸೇರಿಸಲ್ಪಡುವ ಸ್ವರ್ಣಾಕ್ಷರದಲ್ಲಿ ಬರೆದುವಂಥ ಒಂದು ತ್ಯಾಗವನ್ನು ಮಾಡಿದ್ದಾರೆ. ಅವರು ಒಂದು ಸಾಹಸ ಗಾಥೆಯನ್ನು ನಮ್ಮ ಯುವ ಜನತೆಗೆ ಮುಟ್ಟಿಸಬೇಕೆಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆ. ಬಹಳ ಸುಂದರವಾಗಿ ಮೂಡಿಬಂತು. ಎಷ್ಟು ಸುಂದರವಾಗಿ ಮೂಡಿಬಂತು ಹೇಳಿದರೆ ಎಲ್ಲರೂ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಕಾಯವಾಚ ಮನಸ್ಸು ತೊಡಗಿಸಿಕೊಂಡು ಕಟ್ಟಕಡೆಯಲ್ಲಿ ಪ್ರತಿಯೊಬ್ಬ ಸಭಿಕ ಕೂಡ ಎದ್ದು ನಿಂತು ಗೌರವಿಸಿ ಕಣ್ಣೀರು ಸುರಿಸಿದಂಥ ಒಂದು ಪ್ರಸಂಗವನ್ನು ನೋಡಿ ನಮ್ಮ ಮನಸ್ಸು ತುಂಬಿ ಬಂದಿದೆ. ಅಂಥ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಮುಖಾಂತರ ನಾನು ಸಂಸ್ಕಾರ ಭಾರತೀಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕ ಬಾಂಧವರೇ, ಈ ದಿನ ಮಂಗಳೂರಿನ ಪುರಭವನದಲ್ಲಿ ಸಂಸ್ಕಾರ ಭಾರತೀಯ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಕ್ರಾಂತಿವೀರ ಭಗತ ಸಿಂಹ ಎನ್ನುವಂತಹ ಯಕ್ಷಗಾನ ಪ್ರಸಂಗ ಬಹಳ ವಿಶೇಷವಾಗಿ ಯಶಸ್ವಿಯನ್ನು ಪಡೆಯಿತು. ಏಕೆಂದರೆ ಈ ಭಾಗದಲ್ಲಿ ಇದು ಹೊಸ ಪ್ರಯೋಗ ಅಲ್ಲದೆ ಇತಿಹಾಸದ ಪುಟಕ್ಕೆ ಮಾತ್ರ ಸೀಮಿತವಾಗಿರುವ ಒಂದು ಸಾಹಸಗಾಥೆಯನ್ನು ಒಂದು ಕಲಾ ಮಾಧ್ಯಮದ ಮೂಲಕ ಅಭಿವ್ಯಕ್ತಿ ಕಲೆಯನ್ನಾಗಿ ಪ್ರದರ್ಶಿಸಿರುವುದು ಮತ್ತು ಅದು ಬಹುಸಂಖ್ಯೆಯ ನಿರೀಕ್ಷೆಗೂ ಮೀರಿದ ಬಹುಸಂಖ್ಯೆಯ ಯಕ್ಷ ಕಲಾವಿದರು ಮತ್ತು ಯಕ್ಷ ಅಭಿಮಾನಿ ಬಂಧುಗಳು ಯಾರಿದ್ದಾರೆ ಅವರ ಮನ್ನಣೆಗೆ ಪಾತ್ರಗೊಂಡಿರುವುದು ಇವತ್ತಿನ ಒಂದು ಯಶೋಗಾಥೆ ಅಂತ ಹೇಳಬೇಕಾಗ್ತದೆ. ಹಾಗಿರುವಾಗ ಇವತ್ತು ಈ ಒಟ್ಟು ಪರಿಕಲ್ಪನೆಗೆ ಅದರ ಪೂರ್ವದಲ್ಲಿ ನಡೆದಂತಹ ಸಭಾ ಕಾರ್ಯಕ್ರಮ ಆಗಲಿ ಇನ್ನು ಮುಂದಕ್ಕೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಲ್ಲಿ ಒಟ್ಟು ಮಂಗಳೂರಿನ ಪುರುಷೋತ್ತಮಣ್ಣನ ನೇತೃತ್ವದ ಸಂಸ್ಕಾರ ಭಾರತೀಯ ತಂಡಕ್ಕೆ ಬಹಳ ದೊಡ್ಡ ಬಲ ಎನ್ನುವ ಹಾಗೆ ಮತ್ತು ಇಡೀ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ತೂಕ ಎನ್ನುವ ಹಾಗೆ ನಮ್ಮ ಸಂಸ್ಕಾರ ಭಾರತೀಯ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಚೇಂದ್ರ ಪ್ರಸಾದ್ ಅವರು ಆಗಮಿಸಿದ್ದಾರೆ. ನಮಗೆಲ್ಲ ಚಲನಚಿತ್ರ ಬೇರೆ ಬೇರೆ ಸೀರಿಯಲ್ಗಳಲ್ಲೆಲ್ಲ ನೋಡಿ ಪರಿಚಿತಗೊಂಡಿರುವಂತಹ ಮುಖ, ಆ ಧ್ವನಿಯಂತೂ ಅಯ್ಯೋ ಅದು ರೋಮಾಂಚನಕಾರಿಯಾದದ್ದು. ಇವತ್ತು ನಮ್ಮ ಜೊತೆ ಇಡೀ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮದ ಆದಿಯಾಗಿ ಒಟ್ಟು ಯಕ್ಷಗಾನ ಪ್ರಸಂಗವನ್ನು ವೀಕ್ಷಿಸಿದ್ದಾರೆ. ಇನ್ನು ಮುಂದಕ್ಕೆ ನಡೆಯುವಂಥ ಬೈಠಕ್ ಕಾರ್ಯಕ್ರಮವನ್ನು ಕೂಡ ಅವರ ನೇತೃತ್ವದಲ್ಲಿ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಹಾಗಾಗಿ ಒಟ್ಟು ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಆ ಬೆಂಗಳೂರು ಸೀಮೆಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿರುವ ಮನಸ್ಸು ಮಂಗಳೂರಿನ ಜನರು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಸ್ಪಂದಿಸ್ತದೆ ಎನ್ನುವಂಥ ಕುತೂಹಲ ನಮಗಿದೆ. ಸರ್, ಬಹಳ ಪ್ರೀತಿಯ ವಂದನೆಗಳು ತಮಗೆ. ಈ ದಿನ ಒಂದು ಯಕ್ಷಗಾನ ಮಂಗಳೂರಿನದ್ದೇ ಒಂದು ಕಲೆಯನ್ನು ವೀಕ್ಷಿಸಿದಂತಹ ಬಹುಶಃ ರೋಮಾಂಚನ ಪುಳಕ ನಿಮಗೂ ಇರಬಹುದು ಎಂಬುದು ನನ್ನ ಅನಿಸಿಕೆ. ಹಾಗಾಗಿ ಒಟ್ಟು ಸಂಸ್ಕಾರ ಭಾರತಿ ತಮ್ಮ ನೇತೃತ್ವದಲ್ಲಿ ಈ ದಕ್ಷಿಣ ಭಾಗದ ತಮ್ಮ ನೇತೃತ್ವದಲ್ಲಿ ನಡೆಸಿಕೊಳ್ಳುವಂತಹ ಚಟುವಟಿಕೆಗಳು, ಇಟ್ಟುಕೊಂಡಂತಹ ಧ್ಯೇಯ, ಇನ್ನು ಮುಂದಕ್ಕೆ ಇಟ್ಟುಕೊಂಡಿರುವಂಥ ದಿಗ್ದರ್ಶನಗಳು ಯಾವುದು ಎಂಬುದಾಗಿ ನಮಗೆ ಮಾಹಿತಿ ಕೊಡಬೇಕು ಸರ್. ಮೊದಲಿಗೆ ಈ ದಿನ ಆಯೋಜಿತವಾಗಿರುವಂತಹ ಭಗತ್ ಸಿಂಗ್, ಅದು ಕ್ರಾಂತಿ ಸೂರ್ಯ ಭಗತ್ ಸಿಂಗ್, ಇದನ್ನು ತೆಂಕುತಿಟ್ಟಿನಲ್ಲಿ ಒಂದು 3 ಗಂಟೆಗಳ ಒಂದು ಪ್ರಹಸನವನ್ನು ಇವತ್ತೇನು ಮಾಡಲಾಯಿತು ಅದರ ಬಗ್ಗೆ ಮೊದಲು ಹೇಳಬೇಕು. ಈ ಭಾಗದ ನಮ್ಮ ಮಂಗಳೂರಿನ ಘಟಕದ ಸಂಸ್ಕಾರ ಭಾರತೀಯ ದಕ್ಷಿಣ ಪ್ರಾಂತದ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಮಾನ್ಯ ಪುರುಷೋತ್ತಮರವರು ಅವರು ಮತ್ತು ಇಡೀ ತಂಡ ಅದು ಇದರ ಪರಿಕಲ್ಪಿಸಿಕೊಳ್ಳೋದಕ್ಕೆ ಮಾಡಿದಂಥ ಕೆಲಸಗಳಿವೆಯಲ್ಲ ಇವುಗಳನ್ನು ಮೊದಲು ಶ್ಲಾಘಿಸಬೇಕು. ತುಂಬ ಶ್ಲಾಘ್ಯ ಮತ್ತು ಸ್ತುತ್ಯ ಕೆಲಸ ಅದು. ಯಾಕೆಂದರೆ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ನಿರ್ಮಿಸಲಾರರು. ಇತಿಹಾಸ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ನಮಗಾಗಿ ಒಂದು ಅಸ್ಥಿವಾರ ಹಾಕಿ ಹೋದಂಥ ಈ ಎಲ್ಲ ಪುಣ್ಯ ಪುರುಷರಿದ್ದಾರಲ್ಲ ಇವರು ಕುರಿತಾಗಿ ನಾವು ಎಷ್ಟರ ಮಟ್ಟಿಗೆ ತಿಳಿದಿದ್ದೇವೆ, ಅರಿತಿದ್ದೇವೆ ಮತ್ತು ಅವ್ರದ್ದು ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ನಾವು ನಡೆದಿದ್ದೇವೆ ಅನ್ನೋದು ಬಹಳ ಮುಖ್ಯ. ಅಭೂತಪೂರ್ವ ಯಶೋಗಾಥೆ ಅಂತ ನೀವೆಲ್ಲ ಪದಗಳನ್ನು ಬಳಸಿದ್ದೀರಿ. ಆದರೆ ಯಶ ಯಾವುದು ಅಂತ ನಾವು ಅಖಂಡ ಭಾರತ ಅಂತ ಹೇಳಿದಾಗೆ ತುಂಡಾದಂಥ ಭಾರತವನ್ನು ಅಖಂಡ ಅಂತ ಹೇಳೋದು ಹೇಗೆ ನಮಗೆ ಬೇಸರವಾಗ್ತದೋ, ಈ ಇಂದಿನ ಪ್ರಹಸನದಲ್ಲಿಯೇ ಹೇಳ್ಕೊಂಡ ಹಾಗೆ ಯಾರು ಈ ಎಲ್ಲವನ್ನು ಸಂವೇದನಶೀಲ ರಹಿತರಾಗಿ ಗ್ರಹಿಸಿರ್ತಾರೆ ಅಂಥವ್ರಿಗೆ
ಇದೆಲ್ಲವೂ ಏನು ಅನ್ನಿಸೋದೇ ಇಲ್ಲ, ಅದಾದಮೇಲೆ ಹೋಗಿ ಉಂಡು ಸುಖವಾಗಿ ಮಲಗ್ತಾರೆ ಅನ್ನೋದೊಂದು ಮಾತನ್ನು ಹೇಳಿದ್ದಾರೆ. ಈಗ ನಮಗೆ ಅದು ಇಂಥ ಕಪಾಳ ಮೋಕ್ಷವಾಗಿ ಕಂಡಿದೆ ನನಗೆ ಅಂತಂದರೆ, ಇದಾದ ನಂತರ ಭೋಜನ ಸಮಯದಲ್ಲಿ ಊಟ ಮಾಡಬೇಕೇ ಅನ್ನೋ ಮಟ್ಟಕ್ಕೆ ಇವರು ಪ್ರಸ್ತುತಿಯನ್ನು ನಡೆಸಿದ್ದಾರೆ. ನಿಂತು ಚಪ್ಪಾಳೆ ಹೊಡೆದು ಅವ್ರು ನಮ್ಮ ಕರತಾಟದ ಮುಖಾಂತರ ಅವರನ್ನು ಈ ಕೆಲಸವನ್ನು ಸ್ವಾಗತಿಸಬೇಕೇ, ಶ್ಲಾಘಿಸಬೇಕೇ, ಅಥವಾ ಮೌನವಾಗಿ 4 ಹನಿ ಕಣ್ಣೀರನ್ನು ಸುರಿಸಿ ನಮ್ಮ ಹಿರಿಯರು ಈ ಕಾರಣಕ್ಕಾಗಿ ನಮ್ಮನ್ನಾಗಲಿ ಹೋದರು ಅಂತ ಬೇಸರ ಸೂಚಿಸಬೇಕೇ ಅರ್ಥವಾಗೋದಿಲ್ಲ. ಇಂಥವೆಲ್ಲವೂ ಘಟಿಸಿದಾಗ, ಇಂಥ ಎಲ್ಲ ಒಳ್ಳೊಳ್ಳೆ ಕೆಲಸಗಳಂತ ಮಾಡಿದಾಗ ಪ್ರಯೋಗಶೀಲ, ಅದರಲ್ಲೂ ನಮ್ಮ ಮಂಗಳೂರಿನಲ್ಲಿ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ನೋಡ್ತಾ ಬಂದಿದ್ದೇನೆ ನಾನು. ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಗಂಡು ಕಲ್ಲಿಂತಲೇ ಕರೆಸ್ಕೊಂಡಿದ್ದ ಯಕ್ಷಗಾನ ಅನೇಕ ಪ್ರಯೋಗಗಳಿಗೆ ತಾನು ಒಡ್ಡುಕೊಂಡಿದೆ. ಅಂಥ ಮತ್ತೊಂದು ಪ್ರಯೋಗವನ್ನು, ಮತ್ತೋರ್ವ ಉತ್ತಮೋತ್ತಮ ಪ್ರಯೋಗ ಈ ಭಗತ್ ಸಿಂಗ್ರು. ಇಂಥ ಅನೇಕ ನಮ್ಮ ಇತಿಹಾಸ ಪುರುಷರೇನಿದ್ದಾರೆ ಅವರೆಲ್ಲರೂ ಹೀಗೆ ರಂಗದಲ್ಲಿ ರಂಗಸ್ಥರಾಗಲಿ, ರಂಗಸ್ಥಳದಲ್ಲಿ ರಾರಾಜಿಸಲಿ, ಮತ್ತು ಅವರ ಕುರಿತಾಗಿ ನಾವು 4 ಮಾತುಗಳನ್ನು, ನಾವು ಅವರ ಕುರಿತಾದ ಜೀವಿತ ಕ್ರಮವನ್ನು, ಜೀವಿತಾವಧಿಯಲ್ಲಾದಂತಹ ಘಟನಾವಳಿಗಳನ್ನು ನಾವು ಕಣ್ತುಂಬಿಕೊಳ್ಳುವ, ಕಿವಿ ತುಂಬಿಕೊಳ್ಳುವ ಕೆಲಸವನ್ನು ಮಾಡೋದಾಗಲಿ ಅನ್ನೋದನ್ನು ನಾನು ಹಾರೈಸ್ತೇನೆ. ಮತ್ತು ಸಾಧಯತಿ ಸಂಸ್ಕಾರ ಭಾರತಿ ಅನ್ನೋದೇ ನಮ್ಮ ಧ್ಯೇಯವಾಕ್ಯ. ಈಗ ಸಂಸ್ಕಾರ ಭಾರತಿಗೆ ಹಿಂದೆಂದಿಗಿಂತಲೂ ಈಗ ಅದು ಹೆಚ್ಚು ಪ್ರಸ್ತುತವಾಗುತ್ತೆ. ಯಾಕಂತ ಹೇಳಿದ್ರೆ ವಿಕೃತಿಯೇ ಸ್ವೀಕೃತಿ ಅಂತ ಮೆರೀತಿರುವಂಥ ಕಾಲಘಟ್ಟದಲ್ಲಿ ಸಂಸ್ಕೃತಿಯನ್ನು ಮತ್ತು ಸಂಸ್ಕಾರವನ್ನು, ತಾಯಿ ಭಾರತೀ ಸೇವೆ ಯಾಕೆ, ಹೇಗೆ, ಏನು ಅನ್ನೋದನ್ನು ತುಂಬ ಯುಕ್ತ ರೀತಿಯಲ್ಲಿ ಬೋಧಿಸ್ತಾ ಹೋಗ್ತಿರುವಂಥ ಸಂಸ್ಕಾರ ಭಾರತಿ ಈಗ ಈ ವಲಯದಲ್ಲಿ ಆಗ್ತಿರುವಂಥ ಚಟುವಟಿಕೆಯಿಂದ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಿದ್ದೇನೆ. ಅದ್ಭುತವಾದಂಥ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಮಾನ್ಯ ಪುರುಷೋತ್ತಮಜಿ ಅವರ ನೇತೃತ್ವದಲ್ಲಿ ಈಗ ಇಲ್ಲಿ ಆಗ್ತಿರ್ಬೋದಂಥ ಒಳ್ಳೆಯ ಕೆಲಸಗಳ ಬಗ್ಗೆ ನನಗೆ ಮಾಹಿತಿ ಇದೆ, ಸ್ಪಷ್ಟವಾದ ನಿಖರವಾದ ಮಾಹಿತಿ ಇದೆ. ಇದು ದ್ವಿಗುಣಗೊಳ್ಳಲಿ, ಮತ್ತು ಇದು ಹೆಚ್ಚಾಗಿ 4 ಮಂದಿ ನಾವು ಸಂಸ್ಕಾರವಂತರೂ ಆಗೋಣಂತೆ, ಸುಸಂಸ್ಕೃತರೂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಂಸ್ಕಾರ ಭಾರತಿ ಇಟ್ಟಿರುವಂಥ ದಿಟ್ಟ ಹೆಜ್ಜೆಗಳಿವೆಯಲ್ಲ. 40 ವರ್ಷಗಳು 4 ದಶಕಗಳ ಪರ್ಯಂತ ಮಾಡಿದಂಥ ಒಳ್ಳೊಳ್ಳೆಯ ಕೆಲಸಗಳು, ಆಗ ಹಿರಿಯರು ಹಾಕೊಟ್ಟಂಥ ಬಹಳ ದೊಡ್ಡ ಮೇಲ್ಪಂಕ್ತಿಯನ್ನು ಕೆಳಪಂಕ್ತಿಗೆ ಸರಿಸದೆ ಅದ್ಭುತವಾದಂಥ ಸಾರಥ್ಯವನ್ನು ವಹಿಸಿರುವಂಥ ನಾನು ಎಲ್ಲ ನಮ್ಮ ಮಾನ್ಯ ಪುರುಷೋತ್ತಮಜಿಯವರ ತಂಡದಲ್ಲಿರುವಂಥ ಎಲ್ಲರನ್ನು, ಇಂದಿನ ವಿಶೇಷತಃ ಕಲಾವಿದರು, ಆ ಕಲಾವಿದರು ಎಲ್ಲರ ಕಣ್ಣಾಲೆಗಳು ಒದ್ದೆ ಆದವು. ಭಗತ ಸಿಂಗರು ಹುತಾತ್ಮರಾದರು, ಆತ್ಮಾರ್ಪಣೆ ಮಾಡಿದ್ರು. ಇವೆಲ್ಲ ಪದಗಳು ಕೇವಲ ತುಂಬ ಕೃಶ ಅನ್ನಿಸ್ತದೆ, ಕೃಶವಾದ ಪದಗಳು ಇವೆಲ್ಲ, ಹುತಾತ್ಮರಾಗೋದು, ಆತ್ಮಾರ್ಪಣೆ ಮಾಡುವಂಥದ್ದು. ಆದರೆ ಅಂಥ ಸಂದರ್ಭದಲ್ಲಿ ಇಂತಹ ಮಾನಸಿಕತೆಯಲ್ಲಿ ಎಲ್ಲ ಪುಣ್ಯಪುರುಷರು, ರಾಜಗುರು ಆಗಿರಲಿ, ಸುಖದೇವರಾಗಿರಲಿ, ಚಂದ್ರಶೇಖರ ಶರ್ಮರು ಆಜಾದರಾಗಕ್ಕೆ ಅಂತ ಪಟ್ಟಂಥ ಪಡಿಪಾಟ್ಲಿದೆಯಲ್ಲ, ಈ ಎಲ್ಲವೂ ಈಗಿನ ಎಳೆಯ ತಲೆಮಾರುಗಳಿವೆಯಲ್ಲ, ನಮಗಂತೂ ಅಷ್ಟು, ಆದರೆ ಎಳೆಯ ತಲೆಮಾರುಗಳಿಗೆ ಗೊತ್ತೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಅದರ ಪುನರುಜ್ಜೀವನ ಆಗಿರುವಂಥದ್ದು ನನಗೆ ತುಂಬ ಒಳಿತು ಸುಖ ಅಂತ ಅನಿಸ್ತಾ ಇದೆ. ಅದರ ಪುನರುತ್ಥಾನ ನಿರಂತರವಾಗಿ ಆಗ್ತಾ ಇರಲಿ ಅಂತ ಬಯಸ್ತೇನೆ. ಮತ್ತು ಸಂಸ್ಕಾರ ಭಾರತಿಯೊಟ್ಟಿಗೆ ಹೆಜ್ಜೆ ಇರಿಸೋದಕ್ಕೆ ಎಲ್ಲರಿಗೂ ಆಗ್ರಹಿಸ್ತೇನೆ. ಯಾಕೆಂದರೆ ಕಲೆ ಮತ್ತು ಸಾಹಿತ್ಯಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸ್ಕೊಂಡಂಥ, ಅದರ ಔನ್ನತ್ಯಕ್ಕೋಸ್ಕರ ಅಂತ, ತನ್ನ ಏಳಿಗೆಗೋಸ್ಕರ ಅಂತ ನಿಂತಹ ರಾಷ್ಟ್ರೀಯ ಸಂಘಟನೆ, ಸದ್ದಿಲ್ಲದೆ ಗದ್ದಲವಿಲ್ಲದೆ ಎಲ್ಲರೂ ಸುದ್ದಿಗಾಗಿಯೇ ಕೆಲಸ ಮಾಡ್ತಾರೆ. ಸುದ್ದಿ ಅಥವಾ ಗದ್ದಲವಿಲ್ಲದೆ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತಿರೋ ಸಂಸ್ಕಾರ ಭಾರತಿಗೆ ಎಲ್ಲರೂ ಕೈ ಜೋಡಿಸಿ ಅಂತ ನಾನು ಆಗ್ರಹಿಸ್ತೇನೆ.